ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಗಮನದಿಂದ ಕೇಳಿ. ಈ ವರ್ಷ ನಿಮ್ಮ ಜೀವನದಲ್ಲಿ ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಶಕ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ಹಾಗೆಯೇ ನಿಮ್ಮನ್ನು ಎತ್ತರಕ್ಕೆ ಎತ್ತುವ ಕಾಲ. ನೀವು ಸಹಜವಾಗಿ ಉರಿಯುವ ಅಗ್ನಿ ತತ್ವದವರು. ಮುಂದೆ ಹೋಗುವ ಗುಣ ನಿಮ್ಮ ರಕ್ತದಲ್ಲೇ ಇದೆ. ಆದರೆ ಕೆಲವೊಮ್ಮೆ ಅದೇ ಆತುರ, ಅದೇ ತುರ್ತು ನಿರ್ಧಾರಗಳು ನಿಮ್ಮ ಕೈಗೆ ಬಂದ ಅವಕಾಶಗಳನ್ನು ದೂರ ಮಾಡಿವೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಮಾಡಿದ ಪರಿಶ್ರಮಕ್ಕೆ ತಕ್ಕ ಫಲ ಸಿಗದೇ ಇದ್ರೂ ಕೂಡ ನಿರಾಸೆ ಆಗೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇದೀಗ ಗ್ರಹ ಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗ್ತಾ ಇವೆ. ನೀವು ಇಷ್ಟು ದಿನ ಅನುಭವಿಸಿದ ತಡವು ವಿಫಲತೆಯಿಂದ ಅಲ್ಲ, ಅದು ಸಿದ್ಧತಾ ಹಂತ. ಮಹತ್ವದ ಬದಲಾವಣೆ ಬರುವ ಮುನ್ನ ಜೀವನ ನಿಮ್ಮನ್ನು ಒಳಗೆ ಬಲಪಡಿಸುತ್ತೆ. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಮುಖ್ಯವಾಗಿ 2 ವಿಷಯಗಳ ಮೇಲೆ ಗಮನ ಇರಬೇಕು: ಕೋಪ ನಿಯಂತ್ರಣ ಮತ್ತು ಹಣಕಾಸಿನ ಶಿಸ್ತು. ನೀವು ಸತ್ಯವಾದವರು, ನೇರವಾಗಿ ಮಾತನಾಡುವವರು, ಆದರೆ ನಿಮ್ಮ ಮಾತಿನ ತೀವ್ರತೆ ಕೆಲವರಿಗೆ ನೋವು ಕೊಡಬಹುದು. ಇದರಿಂದ ಅನಗತ್ಯ ಶತ್ರುಗಳು ಉಂಟಾಗಬಹುದು. ಈಗಿನಿಂದ ಒಂದು ನಿಯಮ ಇಡಿ: ಪ್ರತಿಯೊಂದು ಮಾತನ್ನು ಹೇಳುವ ಮುನ್ನ 2 ಕ್ಷಣ ಯೋಚಿಸಿ. ನಿಮ್ಮ ಶತ್ರು ನಿಮ್ಮ ಕೋಪವಲ್ಲ, ನಿಮ್ಮ ಕೋಪಗೊಂಡ ಉಂಟಾಗುವ ತಪ್ಪು ನಿರ್ಧಾರ. ಹಣದ ವಿಷಯದಲ್ಲಿ ನೀವು ಸಂಪಾದನೆ ಮಾಡಬಲ್ಲಿರಿ, ಆದರೆ ಉಳಿಸುವಲ್ಲಿ ಶಿಸ್ತು ಬೇಕು. ಈ ತಿಂಗಳಿಂದ ಆದಾಯ ಬಂದ ಕೂಡಲೇ ಒಂದು ಭಾಗವನ್ನು ಉಳಿತಾಯಕ್ಕೆ ಮೀಸಲಿಡಿ. ಅನಾವಶ್ಯಕ ಖರ್ಚು ಕಡಿಮೆ ಮಾಡಿ. ಮೇಷರಾಶಿಯವರ ಜೀವನದಲ್ಲಿ ಸಾಧನೆ ತಡವಾಗಿ ಅಲ್ಲ, ವೇಗವಾಗಿ ಬರುತ್ತದೆ. ಆದರೆ ಅದನ್ನು ಹಿಡಿದುಕೊಳ್ಳಲು ಸ್ಥಿರ ಮನಸ್ಸು ಬೇಕು. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವ ಗುಣ ಮೆರೆದೇಳುತ್ತೆ. ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದು, ಆದರೆ ಎಲ್ಲ ಅವಕಾಶಗಳು ನಿಮ್ಮದು ಅಲ್ಲ. ಆಯ್ಕೆ ಮಾಡುವ ಜಾಣ್ಮೆ ಅಗತ್ಯ. ಸಂಬಂಧಗಳಲ್ಲಿ ನಿಮ್ಮ ಪ್ರಾಮಾಣಿಕತೆ ಶಕ್ತಿ, ಆದರೆ ಹಠ ದುರ್ಬಲತೆ. ಪ್ರೀತಿಯಲ್ಲಿ ಅಥವಾ ದಾಂಪತ್ಯದಲ್ಲಿ ನಾನೇ ಸರಿ ಎಂಬ ಮನೋಭಾವ ಬಿಟ್ಟರೆ ಶಾಂತಿ ಹೆಚ್ಚಾಗುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ, ವಿಶೇಷವಾಗಿ ತಲೆನೋವು, ರಕ್ತದ ಒತ್ತಡ, ನಿದ್ರಾಹೀನತೆ ಕಡೆ ನಿರ್ಲಕ್ಷ್ಯ ಬೇಡ. ಪ್ರತಿದಿನ ಸ್ವಲ್ಪ ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನ ನಿಮ್ಮ ಮನಸ್ಸಿಗೆ ಸಮತೋಲನವನ್ನು ನೀಡುತ್ತೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಅಗ್ನಿತತ್ವದ ನಿಮ್ಮ ರಾಶಿಗೆ ಹನುಮಂತನ ಆರಾಧನೆ, ಸೂರ್ಯನಿಗೆ ಅರ್ಘ್ಯ ನೀಡೋದು, ಮಂಗಳವಾರ ಸಾತ್ವಿಕ ಸೇವೆ ಮಾಡೋದು ಶುಭ. ಆದರೆ ಪರಿಹಾರಕ್ಕಿಂತ ಹೆಚ್ಚು ನಿಮ್ಮ ಪರಿಶ್ರಮವೇ ಫಲವನ್ನು ನೀಡುತ್ತೆ. ನೆನಪಿರಲಿ, ಮೇಷರಾಶಿಯವರನ್ನು ಯಾರೂ ದೀರ್ಘಕಾಲ ತಡೆಯಲು ಸಾಧ್ಯವಿಲ್ಲ. ಆದರೆ ನೀವು ನಿಮ್ಮನ್ನು ತಾವು ನಿಯಂತ್ರಿಸಿದರೆ ಮಾತ್ರ ಶಿಖರವನ್ನು ತಲುಪೋದು. ಈ ಸಮಯದಲ್ಲಿ ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ಮಾಡೋದಕ್ಕೆ ಹೋಗಬೇಡಿ. ದೊಡ್ಡ ಗುರಿ ಇಡಿ, ಸ್ಪಷ್ಟ ಯೋಜನೆ ರೂಪಿಸಿ, ನಿರಂತರ ಕ್ರಮವನ್ನು ಕೈಗೊಳ್ಳಿ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲು ಸಿದ್ಧವಾಗ್ತಾ ಇದೆ. ಅದು ವೃತ್ತಿ, ಹಣ ಅಥವಾ ಗೌರವದ ರೂಪದಲ್ಲಿ ಇರಬಹುದು. ಆದರೆ ಅದನ್ನು ಸ್ವೀಕರಿಸಲು ನಿಮ್ಮ ಮನಸ್ಸು ಸಿದ್ಧವಾಗಿರಲಿ. ದೈವ ನಂಬಿಕೆ ಇರಿ, ಆದರೆ ಜವಾಬ್ದಾರಿ ನಿಮ್ಮದಾಗಿದೆ ಎಂಬುದು ಮರೆಯಬೇಡಿ. ನೀವು ಬಿದ್ದಿದ್ದರೆ ಎದ್ದು ನಿಲ್ಲುವ ಶಕ್ತಿ ನಿಮ್ಮಲ್ಲೇ ಇದೆ. ನೀವು ಸೋತಿದ್ದರೆ ಮತ್ತೆ ಗೆಲ್ಲುವ ಧೈರ್ಯ ನಿಮ್ಮಲ್ಲೇ ಇದೆ. ಈ ವರ್ಷ ನಿಮ್ಮ ಅಗ್ನಿ ದಹಿಸಲಿ, ಆದರೆ ಬೆಳಕು ನೀಡಲಿ, ಸುಡಬಾರದು. ಶಕ್ತಿ ನಿಮ್ಮದು, ದಿಕ್ಕು ನಿಮ್ಮ ಕೈಯಲ್ಲಿ, ಜಯ ನಿಮ್ಮ ಮುಂದೆ ಇರುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.